ಕರ್ನಾಟಕದಲ್ಲಿ ದೊಡ್ಡ ಚರ್ಚೆಯಲ್ಲಿ ಮತ್ತೆ ವಿವಾದವನ್ನು ಹುಟ್ಟಾಕಿದಂತಹ ಅಷ್ಟೇ ಅಲ್ಲ, ಸಿಎಂ ಸಿದ್ದರಾಮಯ್ಯ ಅವರ ಮೇಲೇನೆ ಆರೋಪವನ್ನು ತಂದಿದ್ದಂತಹ ಮೂಡಾ ಕೇಸ್ ಏನಿದೆ ಅದೀಗ ಮತ್ತೆ ಓಪನ್ ಆಗ್ತಾ ಇದೆ, ಮರುಜೀವವನ್ನು ಪಡಿತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ 134 ಪ್ರಕರಣಗಳು ಈಗ ಮರುಜೀವವನ್ನು ಪಡಿತಾ ಇದೆ. ಇದರಿಂದ ಮತ್ತಷ್ಟು ಮಂದಿಗೆ ಲೋಕಾಯುಕ್ತರು ನೋಟಿಸನ್ನು ಕೊಟ್ಟಿದ್ದಾರೆ. ಈ ಒಂದು ವಿಚಾರವಾಗಿ ಸಂಪೂರ್ಣವಾಗಿ ತಿಳಿದುಕೊಳ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ, ನಾನು ಭೀಮೇಶ್ ಗೋನಾಳ. ವೀಕ್ಷಕರು ನೋಡಿ, ವಿವಾದಾತ್ಮಕವಾಗಿದ್ದಂತಹ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಂದರೆ ಮೂಡಾ ಕೇಸ್ ಏನಿದೆ ಅದರಲ್ಲಿ 50-50 ನಿವೇಶನ ಹಂಚಿಕೆ ಮಾಡಿದಂತಹ ಒಂದು ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಅದು ಈ ಪ್ರಕರಣ ಈಗ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಪ್ರಕರಣದ ತನಿಖೆಗಾಗಿ ಪುನರಾರಂಭಿಸಿ ಅಂತ ಹೇಳಿ ಸೈಟ್ ಏನು ತಗೊಂಡಿದ್ರಲ್ಲ, ಸೈಟ್ ಅಥವಾ ಮಾರಾಟಗಾರರು ಮತ್ತು ಅದರ ಜೊತೆಗೆ ಲಾಭವನ್ನು ಯಾರ್ಯಾರು ಪಡೆದಿದ್ರು ಅವರ ಮನಸ್ಸಲ್ಲಿ ಈಗ ಆತಂಕ ಹೆಚ್ಚಾಗ್ತಾ ಇದೆ. ಅವರು ಯೋಚನೆ ಮಾಡಬೇಕು. ಲೋಕಾಯುಕ್ತರು ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ. 134 ಕೇಸ್ಗಳು ಇದರಲ್ಲಿರುವಂಥದ್ದು. ಹೀಗಾಗಿ ಈ ಹಗರಣಗಳು ಏನು ಸಂಬಂಧಪಟ್ಟಿವೆ ಅದರ ತನಿಖೆ ಆಗಬೇಕು ಅಂತ ಹೇಳಿ ಲೋಕಾಯುಕ್ತರು ಕೇಸನ್ನು ರೀಓಪನ್ ಮಾಡ್ತಾ ಇದ್ದಾರೆ. ಸೈಟ್ಗಳನ್ನು ಪಡೆದಂತಹ 40ಕ್ಕೂ ಹೆಚ್ಚು ಮಂದಿಗೆ ಈಗ ಟೆನ್ಷನ್ ಶುರುವಾಗಿದೆ. ನೋಟಿಸ್ ಕೂಡ ಜಾರಿಯಾಗಿದೆ. ಅವರ ಆಸ್ತಿಯನ್ನು ಮುಟ್ಗೋಲು ಹಾಕ್ಕೊಳ್ತಾರೆ, ಇನ್ನೊಂದು ಮಾಡ್ತಾರೋ ಮತ್ತೊಂದು ಗೊತ್ತಿಲ್ಲ. ಆದರೆ ಕೆಲವೊಂದು ಮೂಲಗಳು ಈ ಒಂದು ವಿಚಾರವನ್ನು ತಿಳಿಸಿದಾಗ ಈ ಹಗರಣದಲ್ಲಿ ದೊಡ್ಡ ಮಟ್ಟದ ಕೈವಾಡ ಇದೆ, ಕೋಟ್ಯಾಂತರ ರೂಪಾಯಿ ಹಗರಣ ಆಗಿದೆ. ಅಷ್ಟೇ ಅಲ್ಲ, ಸಿಎಂ ಸಿದ್ದರಾಮಯ್ಯ ಅವರು ಅವರ ಒಂದು ಅಧಿಕಾರವನ್ನು ಬಳಸಿ ಈ ರೀತಿಯಾದ ಕೆಲಸವನ್ನು ಮಾಡಿದಂಥ ಆರೋಪ ಇತ್ತು. ಅದರ ಜೊತೆಗೆ ಸಿಎಂ ಅವರ ಹೆಂಡತಿ ಏನಿದ್ದಾರೆ ಪಾರ್ವತಿ ಅವರು, ಅವ್ರ ಮೇಲೆ ಕೂಡ ದೊಡ್ಡ ಮಟ್ಟದ ಆರೋಪ ಇತ್ತು. ಈ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ದೊಡ್ಡ ಮಟ್ಟದ ಅಪ್ಡೇಟ್ ಇರುವಂಥದ್ದು. ಹಗರಣ ಏನಿದೆ ನೋಡಿ, ಇದು 1055 ಸೈಟ್ಗಳನ್ನು ಅಕ್ರಮವಾಗಿ ಹಂಚಿಕೆ ಮಾಡಿರ್ತಾರೆ. ಆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಇದರಿಂದ ರಾಜ್ಯಕ್ಕೆ ಸಾವಿರಾರು ಕೋಟಿ ರೂಪಾಯಿ ಹಣಕಾಸಿನ ನಷ್ಟ ಆಗಿರುತ್ತೆ, ಸರ್ಕಾರಕ್ಕೂ ಕೂಡ ನಷ್ಟ ಆಗುತ್ತೆ. ಈ ಮೂಡಾ ವಿಚಾರ ಏನಿದೆ ಇನ್ನೂ ಕೂಡ ಮುಗಿಯೋದಲ್ಲ. ಅಷ್ಟೇ ಅಲ್ಲ, ಸ್ನೇಹಮಯ ಕೃಷ್ಣ ಹೇಳ್ತಾ ಇದ್ದು ಕೇಸ್ ಹಾಕಿರುವಂಥವ್ರು, ನಾನು ಯಾವುದೇ ಕಾರಣಕ್ಕೂ ಕೂಡ ಸಿಎಂ ಸಿದ್ದರಾಮಯ್ಯ ಅವ್ರನ್ನ ಬಿಡೋದಿಲ್ಲ, ಈ ಕೇಸ್ನಲ್ಲಿ ಅವರನ್ನು ಜೈಲಿಗೆ ಕಳಿಸ್ತೀನಿ ಅಂತ ಸಾಕಷ್ಟು ಬೆದರಿಕೆಗಳು ಕೂಡ ಬಂದಿದ್ವು ಈ ಕೇಸ್ ಬಂದಾಗ. ಈಗ ಈ ಸೈಟ್ ಹಂಚಿಕೆಯ ವಿಚಾರದಲ್ಲಿ ಕಾನೂನು ಉಲ್ಲಂಘನೆ ಮತ್ತು ಅಧಿಕಾರದ ದುರುಪಯೋಗ ನಡೆದಿದೆ ಎಂಬುವಂಥ ಕಾರಣಕ್ಕೆ ಲೋಕಾಯುಕ್ತರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಮತ್ತೆ ಈ ಕೇಸ್ಗಳನ್ನು ಮರುತನಿಖೆ ಮಾಡ್ತಾ ಇದ್ದಾರೆ. ಇದರಂತೆ ಮೂಡಾದ ಮಾಜಿ ಆಯುಕ್ತ ಆಗಿರುವಂತಹ ದಿನೇಶು, ನಟೇಶ್ ಸೇರಿದಂತೆ ಹಲವು ಅಧಿಕಾರಿಗಳು ಮತ್ತು ಬೇರೆ ಬೇರೆಯವರಿಗೆಲ್ಲರಿಗೂ ಕೂಡ ನೋಟಿಸನ್ನು ಕೊಡಲಾಗಿದೆ. ಲೋಕಾಯುಕ್ತ ಅಧಿಕಾರಿಗಳೇನಿದ್ದಾರೆ ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ನೀವು ವಿಚಾರಣೆಗೆ ಬರಬೇಕು ಅಂತ ಹೇಳಿ ಅಥವಾ ಹಾಜರಾಗಬೇಕು ಅಂತ ಸೂಚನೆ ಕೂಡ ಕೊಟ್ಟಿದ್ದಾರೆ. ನೋಟಿಸನ್ನು ಕೂಡ ಜಾರಿ ಮಾಡಿದ್ದಾರೆ. ಲೋಕಾಯುಕ್ತರ ನಡೆಯಿಂದ ಯಾರ್ಯಾರು ಅಕ್ರಮವನ್ನು ಮಾಡಿದ್ರು, ಭ್ರಷ್ಟಾಚಾರವನ್ನು ಎಸಗಿದ್ರು, ಅಕ್ರಮವಾಗಿ ಸೈಟ್ಗಳನ್ನು ತಗೊಂಡಿದ್ರು, ಯಾರು ಸೈಟನ್ನು ಮಾರಿದ್ರು ಅವರೆಲ್ಲರಿಗೂ ಕೂಡ ಈಗ ಕಷ್ಟ ಎದುರಾಗ್ತಾ ಇದೆ. ಲೋಕಾಯುಕ್ತ ಪೊಲೀಸ್ ವರಿಷ್ಠಾಧಿಕಾರಿ ಉದೇಶ್ ಏನಿದ್ದಾರೆ ಅವರು ಆರೋಪಿಗಳನ್ನು ವಿಚಾರಣೆ ಮಾಡಬೇಕು, ನೀವು ಬನ್ನಿ ಅಂತ ಕರೆದಿದ್ದಾರೆ. ಆರೋಪಿಗಳು ಮತ್ತು ಲಾಭ ಪಡೆದವರಿಗೆ ಈಗ ಸಮನ್ಸನ್ನು ಕೂಡ ಕೊಟ್ಟಿದ್ದಾರೆ. ತನಿಖೆಯನ್ನು ಅಂದರೆ ತನಿಖೆ ಮಾಡ್ತಾ ಇದ್ವಿ, ನೀವು ಬರಬೇಕು ಮತ್ತು ಅದಕ್ಕೆ ಸಹಕರಿಸಬೇಕು. ಅಗತ್ಯವಾದಂತಹ ದಾಖಲೆಗಳನ್ನು ನಾವೇನೇನು ಹೇಳ್ತೀವಿ ಅದೆಲ್ಲವನ್ನು ಕೂಡ ತರಬೇಕು ನಿಮ್ಮ ಬಳಿ ಇದ್ದರೆ. ಅದರ ಜೊತೆಗೆ ಸ್ಪಷ್ಟೀಕರಣ ಕೂಡ ಕೊಡಬೇಕಾಗುತ್ತೆ ಆ ಒಂದು ವಿಚಾರದಲ್ಲಿ. ಮತ್ತು ನೀವು ಸೈಟನ್ನು ಯಾವ ರೀತಿಯಾಗಿ ತೊಗೊಂಡ್ರಿ, ಈ ದಾಖಲೆಗಳು ಎಲ್ಲಿದ್ದು, ನಿಮಗೆ ಕೊಟ್ಟಿದ್ದು ಯಾರು, ಯಾರ ಸಂಪರ್ಕಕ್ಕೆ ಬಂದ್ರಿ, ಎಷ್ಟು ಅಮೌಂಟನ್ನು ಕೊಟ್ಟಿದ್ರಿ, ಏನೇನು ದಾಖಲೆಗಳಿದ್ವು ಅವೆಲ್ಲವನ್ನು ಕೂಡ ಕೊಡಬೇಕಾಗತ್ತೆ. ಯಾಕಂದರೆ ಸ್ಪಷ್ಟವಾಗಿ ನೀವು ಹೇಳಬೇಕಾಗತ್ತೆ ಆ ಒಂದು ಸೈಟ್ಗಳ ಬಗ್ಗೆ, ದುಡ್ಡಿನ ಬಗ್ಗೆ, ದಾಖಲೆಗಳ ಬಗ್ಗೆ, ನಿಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಆಗಿರುವಂತಹ ಬಗ್ಗೆ ಇದ್ರ ಬಗ್ಗೆ ಸೂಚನೆ ಕೊಟ್ಟಿದ್ದಾರೆ ಅಧಿಕಾರಿಗಳಿಗೆ. ಇದೇ ರೀತಿಯಾಗಿ ತನಿಖೆ ನಡೀತಾ ಇದೆ. ಸಿದ್ದರಾಮಯ್ಯ ಅವ್ರಿಗೂ ಕೂಡ ಮತ್ತೆ ಸಂಕಷ್ಟ ಎದುರಾಗಬಹುದು, ಅವರ ಹೆಂಡತಿಗೂ ಕೂಡ ಅಷ್ಟೇ. ಮತ್ತು ಯಾರ್ಯಾರು ನಿಜವಾಗಿಯೂ ಕೂಡ ಈ ಸೈಟನ್ನು ತೆಗುವಂತಹ ವಿಚಾರದಲ್ಲಿ ಅಥವಾ ಹಂಚಿಕೆ ಮಾಡುವಂತಹ ವಿಚಾರದಲ್ಲಿ ಗೋಲ್ಮಾಲ್ ಮಾಡಿದ್ರು, ಭ್ರಷ್ಟಾಚಾರವನ್ನು ಮಾಡಿದ್ರು, ಕೋಟ್ಯಾಂತರ ರೂಪಾಯಿಯನ್ನು ಕರ್ನಾಟಕ ಸರ್ಕಾರಕ್ಕೆ ನಷ್ಟ ಆಗುವ ರೀತಿಯಲ್ಲಿ ನಡೆದುಕೊಂಡಿದ್ರಲ್ಲ ಅವರೆಲ್ಲರಿಗೂ ಕೂಡ ಈಗ ಭಯ ಶುರುವಾಗಿದೆ. ಸ್ನೇಹಮಯ ಕೃಷ್ಣ ನಿರಂತರವಾಗಿ ಈ ವಿಚಾರದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಕೆಲವೊಂದು ದಾಖಲೆಗಳನ್ನು ಒಪ್ಪಿಸಿದ್ರು ಕೂಡ ಅದು ಸರಿಯಾಗಿಲ್ಲ, ಎಲ್ಲೋ ಒಂದು ಕಡೆ ಲೋಪದೋಷ ಆಗಿದೆ, ಅಧಿಕಾರಿಗಳು ಕೂಡ ಸರಿಯಾದ ರೀತಿ ತನಿಖೆ ಮಾಡಿಲ್ಲ ಅಂತ ಹೇಳಿದರು ಈ ಹಿಂದೆ. ಹೀಗಿರುವಾಗ ಅಧಿಕಾರಿಗಳು ಮತ್ತೆ ಈಗ 134 ಕೇಸ್ಗಳನ್ನು ರೀಓಪನ್ ಮಾಡಿ ಮರುತನಿಖೆ ಮಾಡಿ ಅದ ವಿಚಾರವಾಗಿ ಎಲ್ಲರನ್ನೂ ಕೂಡ ಕರೆಸಿ ವಿಚಾರಣೆ ಮಾಡ್ತಾ ಇದ್ದಾರೆ. ಅಂತಂದರೆ ಈ ವಿಚಾರ ಇನ್ನೂ ಕೂಡ ಮುಗಿದಿಲ್ಲ, ಇನ್ನೂ ಕೂಡ ಮೇಲಕ್ಕೆ ಹೋಗುವಂತಹ ರೀತಿಯಲ್ಲೇ ಇದೆ. ದೊಡ್ಡ ಮಟ್ಟದ ತನಿಖೆ ಆಗುತ್ತೆ. ಒಂದು ವೇಳೆ ನಿಜವಾಗಿಯೂ ಕೂಡ ಈ 134 ಕೇಸ್ಗಳು ಅಥವಾ ಪ್ರಕರಣಗಳಲ್ಲಿ ತಪ್ಪಿದ್ದಂತೆ ಆದಲ್ಲಿ ಅವರೆಲ್ಲರನ್ನು ಕೂಡ ಬಂಧಿಸುವಂತಹ ಸಾಧ್ಯತೆ ಇದೆ. ಹೀಗಾಗಿ ಮೂಡಾ ಕೇಸ್ ವಿಚಾರ ಇನ್ನಷ್ಟು ಟೆನ್ಷನನ್ನು ತರಿಸ್ತಾ ಇದೆ ಕೆಲವೊಂದು ಅಧಿಕಾರಿಗಳಿಗೆ ಮತ್ತು ಯಾರು ಈ ವಿಚಾರದಲ್ಲಿ ತಪ್ಪನ್ನು ಮಾಡಿದ್ರಲ್ಲ ಅವರಿಗೆ. ಇದಿಷ್ಟು ಇದಕ್ಕೆ ಸಂಬಂಧಪಟ್ಟಂತಹ ವಿಚಾರ. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.